ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಾಗಿ ಎದ್ದೆ. ಯಾಕಂದರೆ ಊರಿಂದ ಬಂದಮೇಲೆ ಒಂದು 2 ದಿನ ಚೆನ್ನಾಗಿದ್ದೆ. 2 ದಿನನೋ 3 ದಿನನೋ ಆದಮೇಲೆ ನನಗೆ ಸ್ವಲ್ಪ ಸೊಂಟ ನೋವು ಶುರುವಾಯಿತು. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಕುತ್ಕೊಂಡು ಹಪ್ಪಳ ಹೊಯ್ದಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ನನಗೆ ಒಂಥರ ಹೊಟ್ಟೆ ನೋವು ಅಂತಲೂ ಅನ್ನಿಸ್ತಾ ಇತ್ತು, ಸೊಂಟ ನೋವು ಅಂತಲೂ ಅನ್ನಿಸ್ತಾ ಇತ್ತು. ಬಗ್ಗಕ್ಕೆ ಆಗ್ತಿರಲಿಲ್ಲ, ಆ ಥರ ಆಗ್ತಾಯಿತ್ತು. ಇವತ್ತು ನನಗೆ ಸ್ವಲ್ಪ ತ್ರಾಸದಂಗೆ ಆಯಿತು ಬೆಳಗ್ಗೆ ನನಗೆ ಎದ್ದಾಗ. ಹಾಗಾಗಿ ನಾನು ಬೇಗ ಏಳಲಿಲ್ಲ, ಸ್ವಲ್ಪ ಲೇಟಾಗಿಯೇ ಎದ್ದು ಬಂದೆ. ಇವತ್ತು ತಿಂಡಿ ಬಂದು ಶ್ರೇಯನ್ನ ಕೇಳಿದೆ ಏನು ಮಾಡಲಿ ಅಂತ. ನೆನ್ನೆ ನಾನು ಏನೂ ರೆಡಿ ಮಾಡ್ಕೊಳ್ಲಿಲ್ಲ. ಹಾಗಾಗಿ ಏನು ಮಾಡಲಿ ಅಂತ ನೆನ್ನೆನೇ ಕೇಳಿದ್ದೆ. ಅದಕ್ಕೆ ಅವನು ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡು ಅಂದಿದ್ದ. ಅವನಿಗೆ ಯಾವತ್ತೂ ಆ ಕಾಂಬಿನೇಷನ್ ಇಷ್ಟ ಆಗಲ್ಲ. ಆದರೆ ಇವತ್ತು ಹೇಳ್ದೆ, ಇವತ್ತು ಅದಕ್ಕೇ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮನೆಯವರು ಹಾಲನ್ನು ತಂದು ಕೊಟ್ಟು ಹೋದರು. ನಾನು ಅವರಿಗೆ ಟೀ ಮಾಡಿ ಕೊಟ್ಟೆ. ಹಾಲನ್ನು ಕೂಡ ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ. ನನಗೆ ಕಸ ಹೊಡಿಬೇಕಿದ್ರೆ ಸ್ವಲ್ಪ ತ್ರಾಸ ಆಗ್ತಾಯಿತ್ತು. ಹಾಗಾಗಿ ನಿಧಾನವಾಗಿ ಕಸನ ಹೊಡ್ಕೊಂಡೆ. ಬಗ್ಗಕ್ಕೆ ಆಗ್ತಿರಲಿಲ್ಲ, ಪಾತ್ರೆ ಎಲ್ಲ ಜೋಡ್ಸೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಅಷ್ಟು ಒಂಥರ ನೋವು ಬಂದಂಗೆ ಆಗ್ತಾಯಿತ್ತು. ಪಾತ್ರೆ ಕೂಡ ನಾನು ತೆಗೆದಿರಲಿಲ್ಲ. ಹಾಗಾಗಿ ಈಗ ಪಾತ್ರೆನ ಕೂಡ ತೆಗೆದು ಇಡ್ತಾ ಇದ್ದೀನಿ. ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ತುಂಬ ಗುಡುಕ್ತಾ ಇದೆ ದೂರದಲ್ಲಿ. ಆಮೇಲೆ ನಾನು ಊರಲ್ಲಿದ್ದಾಗ ಒಂದಿನ ಮಳೆ ಬರಲಿಲ್ಲ. ದಿನ 2 ದಿನ 3 ದಿನಕ್ಕೊಂದು ಸಲ ಮಳೆ ಮೋಡ ಆಗೋದು, ಗುಡುಗು ಮಿಂಚು ಹೇಳೋದು ಅದೆಲ್ಲ ಆಗ್ತಾಯಿತ್ತು. ಆದರೆ ಒಂದು ದಿನ ಮಳೆ ಆಗಿರಲಿಲ್ಲ. ನಾನು ಊರಿಂದ ಬಂದು ಒಂದು 2 ದಿನಕ್ಕೆ ತುಂಬ ಅಂದರೆ ತುಂಬ ಮಳೆ ಆಯ್ತಂತೆ. ಆಲಿಕಲ್ಲು ಅಂತಾರೆ, ನಾವು ಆನೆಕಲ್ಲು ಅಂತೀವಿ, ಅದು ಎಲ್ಲ ಬಿದ್ದಿತ್ತಂತೆ ತುಂಬ. ಆಮೇಲೆ ಗದ್ದೆಲೆಲ್ಲ ನೀರು ನಿಲ್ಲಷ್ಟು ಮಳೆ ಆಯಿತು ಅಂತ ಅಮ್ಮ ಹೇಳ್ತಾಯಿದ್ರು. ನಾನಿದ್ದಾಗ ಒಂದು ದಿನ ಮಳೆ ಆಗಿರಲಿಲ್ಲ. ಆಮೇಲೆ ಕರೆಂಟ್ ಕೂಡ ಒಂದಿನನೂ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮಲ್ಲಿ ಒಂಚೂರು ಗುಡುಗು ಮಿಂಚು ಇಲ್ಲ ಗಾಳಿ ಹೇಳ್ತಂದರೆ ಕರೆಂಟೇ ಇರಲ್ಲ. ನಾನು ಅದಕ್ಕೂ ಅರ್ಧ ದೇವ್ರನ್ನ ಕೇಳ್ಕೊಳೋದು, ದೇವರೇ ಮಳೆ ಬರ್ದಿದ್ರೆ ಸಾಕಪ್ಪ ನಾವು ಹೋಗೋ ತನಕ ಅಂತ. ಕರೆಂಟ್ ಇಲ್ಲ, ನೀರಿಲ್ಲ ಅಂದರೆ ಜೀವನ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಊರಲ್ಲಿದ್ದಾಗ ಒಂದು 2-3 ಕಮೆಂಟ್ ಬಂದಿತ್ತು ಅನಿಸುತ್ತೆ, ಊರಿಗೆ ಯಾವಾಗ ವಾಪಸ್ ಹೋಗ್ತೀರಾ ಅಂತ ಹೇಳಿ. ನಂಗೆ ನಗು ಬರ್ತಾಯಿತ್ತು ಆ ಕಮೆಂಟ್ ಓದಿದಾಗ. ನಮಗೆ ಗೊತ್ತಿರುತ್ತಲ್ವ ಬಂದವರಿಗೆ ವಾಪಸ್ ಹೋಗೋದು ಯಾವಾಗ ಅಂತ. ನಾನು ಯಾವಾಗಲೂ ಹೋಗಬೇಕಿದ್ರೆ ಹೇಳಿದ್ದೆ, ನಾನು ಹೋಗೋದು ಮಾತ್ರ ಟಿಕೆಟ್ ಬುಕ್ ಆಗಿರುತ್ತೆ, ರಿಟರ್ನ್ ಟಿಕೆಟ್ ನಾನು ಯಾವಾಗ ಬೇಕಾದರೂ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ನಾನು ನಮ್ಮ ಮನೆಯವ್ರ ಹತ್ರನೂ ಯಾವಾಗ ಬರ್ತೀಯ ಅಂತ ಕೇಳಿದಾಗ ಅದೇ ಮಾತನ್ನು ಹೇಳಿದ್ದೆ. ಕೆಲವೊಂದು ಸಲ ನಗು ಬರುತ್ತೆ. ನಮಗೆ ಗೊತ್ತಿರುತ್ತೆ ಅಲ್ವಾ, ನಾವು ಹೋಗಿದ್ದೀವಿ ಅಂದರೆ ನಾವೇನಲ್ಲೇ ಪರ್ಮನೆಂಟಾಗಿ ಇರೋದಕ್ಕೆ ಹೋಗಿರ್ತೀವ, ವಾಪಸ್ ಅಂತೂ ಬಂದೇ ಬರ್ತೀವಿ. ಅದೇ ಒಂದೊಂದು ಸಲ ಅನಿಸುತ್ತೆ, ಕಂಡೋರ ಸಂಸಾರದಲ್ಲಿ ಕಣ್ಣಾಡ್ಸೋದು ಜನರಿಗೆ ಯಾಕೆ ಬೇಕು ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಜನರಿಗೆ ಏನಂದರೆ ಬೇರೆಯವ್ರದ್ದು ಬಗ್ಗೆನೇ ಜಾಸ್ತಿ ಗಮನ ಇರುತ್ತೆ. ನಿಮ್ಮದನ್ನು ನೀವು ನೋಡ್ಕೊಳ್ಳಿ, ನನಗೆ ಗೊತ್ತು ಯಾವಾಗ ಹೋಗಬೇಕು ಯಾವಾಗ ಬರಬೇಕು ಅಂತ ಹೇಳಿ. ನನ್ನ ಕೆಲಸ ಇರೋದ್ರಿಂದ ನಾನು ಅಷ್ಟು ದಿನ ಅಲ್ಲಿ ಇದ್ದೆ ಅಷ್ಟೇ. ಮತ್ತು ಈ ಸಲ ನಾನು ಬೇಗನೆ ಬಂದುಬಿಟ್ಟೆ ವಾಪಸ್ಸು. ಯಾಕಂದರೆ ನನಗೆ ಗೇರ್ ಬೀಜ ಆರಿಸೋದೇನು ಕೆಲಸ ಇರಲಿಲ್ಲ. 2 ದಿನ ಮಾತ್ರ ಆರಿಸ್ದೆ. ಆದರೂ ಇತ್ತು ಇನ್ನೊಂದು ಸ್ವಲ್ಪ. ಅದನ್ನು ನಾನು ಅಮ್ಮಂಗೆ ಹೇಳಿದೆ, ನೀನೇ ಆರಿಸ್ಕೊಳ್ಳಮ್ಮ ಅಂತ ಹೇಳಿದೆ. ಅಮ್ಮ ಏನು ಹೋಗ್ತಾರೋ ಇಲ್ಲೋ ನನಗೂ ಗೊತ್ತಿಲ್ಲ. ಗೇರು ಬೀಜ ಆರಿಸ್ತಿದ್ರೆ ನಾನು ಇನ್ನೂ ಒಂದು 15 ದಿನ ಇರ್ತಿದ್ನೋ ಏನೋ. ಯಾಕಂದರೆ ಅದನ್ನೆಲ್ಲ ಪೂರ್ತಿ ಆರಿಸಿ ಮಾಡಿ ಬರಬೇಕಾಗುತ್ತೆ. ಹಾಗಾಗಿ
ಆದರೆ ಈ ಸಲ ತುಂಬ ಕಮ್ಮಿ ಇತ್ತಲ್ಲ, ಹಾಗಾಗಿ ನನಗೆ ಹೆಚ್ಚಿಗೆ ದಿನ ಇರಲಿಲ್ಲ. ಎಷ್ಟು ಆಯಿತು ಗೊತ್ತಾ, ತುಂಬ ಜನ ಕೇಳ್ತೀರಾ ಆಮೇಲೆ, 48 kg ಏನೋ ಆಯಿತು. ಆದರೆ ಈ ಸಲ ರೇಟು ಚೆನ್ನಾಗಿತ್ತು, 150 ರೂಪಾಯಿ kg ಇತ್ತು. ಹೋದ ಸಲ ನಾನು 80 ರೂಪಾಯಿ ಎಲ್ಲ ಕೊಟ್ಟಿದ್ದೆ. ಈ ಸಲ ರೇಟು ಚೆನ್ನಾಗಿದೆ. ನಾನು 130 ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ನಂಗೆ ಆಶ್ಚರ್ಯ ಆಯಿತು 150 ಅಂದ ತಕ್ಷಣ. ನಾನು ಯಾವತ್ತೂ ಈ ರೇಟಿಗೆ ಗಿರಿಬೀಜನ ಕೊಟ್ಟೇ ಇರಲಿಲ್ಲ. ಇಲ್ಲೇ ನಾನು ಪೇಟೆಲ್ಲೇ ವರ್ಷ ಒಬ್ಬರಿಗೆ ಕೊಡ್ತೀವಿ, ಅವರಿಗೇ ಕೊಟ್ವಿ. ತುಂಬ ಜನ ಕೇಳಿದ್ರು ಅಲ್ಲೂ ಊರಲ್ಲಿ ಕೊಡಿ ಅಂತ. ನಾವು ಯಾವಾಗಲೂ ಇಲ್ಲಿ ಒಬ್ಬರನ್ನ ಕಾಯಮ್ಮಾಗಿ ಒಬ್ಬರಿಗೆ ಕೊಡ್ತಾಯಿದ್ದೀವಿ. ಹಾಗಾಗಿ ನಾನು ಈಗ ಒಂದು 3-4 ವರ್ಷದಿಂದ ರಿಪ್ಪನ್ಪೇಟೆಯಲ್ಲಿ ಕೊಡ್ತೀನಿ. ಹಾಗೆ ಸಾಗರದಲ್ಲಿ ಕೂಡ ಒಬ್ಬರ ಹತ್ರ ಕೊಡ್ತಾಯಿದ್ದೆ. ಅವರು ಕೂಡ ಸ್ವಲ್ಪ ಇವರಿಗೂ ಅವರಿಗೂ ರೇಟು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾನು ಎರಡೂ ಕಡೆ ವಿಚಾರಿಸಿ ಯಾರು ಒಂದು 5 ರೂಪಾಯಿ ಅಥವಾ ಎಷ್ಟು ರೂಪಾಯಿ ಜಾಸ್ತಿ ಕೊಡ್ತಾರೋ ಅವರಿಗೇ ಕೊಡ್ತೀವಿ. ನಾನೇನು ತಲೆ ಮೇಲೆ ಹೊತ್ಕೊಂಡು ಬರೋದಿಲ್ಲಲ್ಲ, ಹೆಂಗಿದ್ರು ಕಾರಲ್ಲಿ ಬರುತ್ತೆ. ಹಾಗಾಗಿ ನಾನು ಈ ಸಲನೂ ರಿಪ್ಪನ್ಪೇಟೆಯಲ್ಲಿ ಅವರು ರೇಟು ಚೆನ್ನಾಗೇ ಹೇಳಿದ್ರು, ಹಾಗಾಗಿ ಅವರಿಗೇ ಕೊಟ್ವಿ. ನೀವು ಅಷ್ಟೇ ಏನಾದರೂ ಕೊಡ್ತೀವಿ ಅಂದಾಗ ಒಂದು 2-3 ಕಡೆ ವಿಚಾರಿಸಿ ಯಾರು ಜಾಸ್ತಿ ಕೊಡ್ತಾರೋ ಅವರಿಗೆ ಕೊಟ್ಟರೆ ಸಹಿ. ನಮಗೆ ಏನಾಗಬೇಕಾಗಿದೆ ಅಲ್ವಾ ಯಾರಿಂದ. ಹಾಗೆ ಶೈ ಕೂಡ ಎದ್ದು ಬಂದ. ಡ್ಯಾಡಿ ಮಾಡಿದ್ದೀನಿ ಅಂತ ಹೇಳಿದಾರಲ್ಲ. ಗುಡ್ ಮಾರ್ನಿಂಗ್. ಚಚ್ಚ ಮುಖ. ಪಾನಿಪುರಿ, ಗೋಬಿ ಮಂಚೂರಿ ತಿಂದು ಖಾಲಿ ಮಾಡಿಬಿಡು, ಓಕೆನಾ? ನಮ್ಮ ಮನೆಯವರು ದಿನ ಆ ಕಾಯಿನನ್ನು ಹಾಕ್ತಾರೆ, ಉಳಿದಿರೋದನ್ನೆಲ್ಲ ತಂದು ಅದು ನಾನು ಹೇಳೋದು ನನಗೆ ಕೊಡಿ ಆ ದುಡ್ಡು ಅದರಲ್ಲಿರೋದನ್ನ ಅಂತ. ಇಲ್ಲ ನಾನು ಶ್ರೇಯಿಗೆ ಕೊಡ್ತೀನಿ, ಇಲ್ಲ ಚಿನ್ನಿಗೆ ಕೊಡ್ತೀನಿ ಅಂತ ನಮ್ಮ ಮನೆಯವರು. ನೆನ್ನೆ ಅಪ್ಪ ಮಗ ಏನೋ ಮಾತಾಡ್ಕೊಂಡಿದ್ದಾರೆ. ಅವರು ಒಂದಿನ ಎಣಿಸಿದ್ರಂತ, ನಾನು ಊರಿಗೆ ಹೋದಾಗ ಮಾಡೋಕ್ಕೇನೋ ಬೇರೆ ಕೆಲಸ ಇರಲಿಲ್ಲಲ್ಲ ಆವಾಗ. ಈಗ ಶ್ರೇಯನು ಅದನ್ನು ಬೆಳಗ್ಗೆ ಮುಂಚೆನೇ ಬಂದಿದ್ದಾನೆ. ಅವನಿಗೆ ಕೊಡ್ತೀನಿ ಅಂದಿದ್ರು ಅವ್ರ ಡ್ಯಾಡಿ. ಹಾಗಾಗಿ ಪಾಪ ಅವನ ಹತ್ರ ಒಂದು ಪರ್ಸ್ ಇತ್ತು, ಅವನ ಹತ್ರ ಸುಮಾರು ದುಡ್ಡಿತ್ತು. ಅದರ ಪರ್ಸು ಕಾಣೆಯಾಗಿ ಹೋಗಿದೆ, ಅದರಲ್ಲಿರೋ ದುಡ್ಡು ಎಲ್ಲಿ ಹೋಗಿದೆಯೋ ನನಗೂ ಗೊತ್ತಿಲ್ಲ. ಅವನು ಎತ್ತಿದ ಬಾಯಿಗೆ ನನಗೆ ಹೇಳೋದು, ನೀನೇ ದುಡ್ಡು ತಕ್ಕೊಂಡಿದ್ದೀಯಾ ಅಂತ. ಆ ಪರ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಯಾವಾಗಲೂ ಅದರಲ್ಲಿರೋ ದುಡ್ಡನ್ನ ಯೂಸ್ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯವರೇ ಅವಾಗವಾಗ ತೆಗಿಯೋದು, ಅವಾಗವಾಗ ಹಾಕೋದು ಮಾಡಿ ಆ ಪರ್ಸನ್ನ ಅವರೇ ಅರ್ಧ ಖಾಲಿ ಮಾಡಿ ಇಟ್ಟಿದ್ರು. ಈಗ ನನ್ನ ಮಗ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾನೆ, ನೀನೇ ತೆಗ್ದಿದ್ದೀಯಾ ಅಂತ. ಮೊನ್ನೆ ಊರಿಗೆ ಹೋದಾಗೂ ಅಷ್ಟೇ, ಅಮ್ಮ ಹೋಸಲ ಅವನಿಗೆ ಹಾಸ್ಟೆಲಿಗೆ ಹೋಗ್ತಾನೆ ಅಂತ ಒಂದು 1000 ರೂಪಾಯಿ ಕೊಟ್ಟಿದ್ರು. ಅಮ್ಮಮ್ಮ ನೀವು ಕೊಟ್ಟಿರೋ ದುಡ್ಡನ್ನ ಮಮ್ಮಿ ತಗೊಂಡೇಳಂತ ಅಲ್ಲೂ ಅಮ್ಮನ ಹತ್ರ ಹಾಗೆ ಹೇಳ್ದೆ. ಆದರೆ ನಾನು ಅವನ ದುಡ್ಡನ್ನ ತಗೊಂಡಿಲ್ಲ. ಅದು ಪರ್ಸೆ ಎಲ್ಲೋ ಕಾಣೆ ಆಗಿದೆ, ಇಲ್ಲ ನಮ್ಮ ಮನೆಯವರೇ ಖಾಲಿ ಮಾಡಿದ್ದಾರೇನೋ ಗೊತ್ತಿಲ್ಲ ನನಗೆ. ಹಾಗೆ ಆಲೂಗಡ್ಡೆ ಪಲ್ಯ ನಾನು ದೋಸೆಗೆಲ್ಲ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾಯಿದ್ದೀನಿ. ಆದರೆ ಅದಕ್ಕೆ ಸ್ವಲ್ಪ ಇವತ್ತು ಬಟಾಣಿ ಹಾಕೋಣ ಅಂತ ಬಟಾಣಿ ಮತ್ತು ಟೊಮೆಟೊ ಹಾಕಿದ್ದೀನಿ. ನಾನು ದೋಸೆಗೆ ಮಾಡಿದ್ರೆ ಟೊಮೆಟೊ ಹಾಕೋದಿಲ್ಲ, ಚಪಾತಿಗೆ ಟೊಮೆಟೊ ಹಾಕಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ನಾನು, ಅದೊಂಥರ ಸಿಕ್ಕಾಗ ಕಟುಮ್ ಅನ್ನುತ್ತಲ್ವ, ಅದಕ್ಕೇ ಬೇಡ ಅಂತ ಹಾಕಿಲ್ಲ ನಾನು. ಹಾಗೆಯೇ ಊರಿಂದ ತಂದಿರೋದು ಮಾವಿನಕಾಯಿ ಇತ್ತು, ಅದರ ನೀರು ಗೊಜ್ಜು ಕೂಡ ಮಾಡೋಣ ಅಂತ ಈಗಲೇ ಬೆಳಗ್ಗೆನೇ ಬೇಯಿಸಿಟ್ಕೊಬಿಡೋಣ ಅಂತ. ಅದು ಮಧ್ಯಾಹ್ನ ಬೇಯಿಸಿದಾಗ ಬಿಸಿ ಇರುತ್ತಲ್ವ, ಕುಡಿಯೋಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೇ ನಮ್ಮ ಮನೆಯವರು ತಣ್ಣಗಿರಬೇಕು ಅಂತಾರೆ. ಅದಕ್ಕೆ ನಾನೇನು ಮಾಡಿದೆ, ಒಂದು ಚೂರು ಫ್ರಿಜ್ಜಲ್ಲಿ ನೀರನ್ನ ಇಟ್ಟಿದ್ದೆ, ಅದನ್ನು ಕೂಡ ಹಾಕಿದೆ ಆಮೇಲೆ. ಅಂದರೆ ಇದೆಲ್ಲ ಬೇಯಿಸಿ ಸೋಸಿ ಎಲ್ಲ ಆದ ನಂತರ. ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಅದರಲ್ಲಿ ಏನೇನೆಲ್ಲ ಮಾಡ್ಕೊಂಡು ತಿನ್ನಬೇಕು ಅದೆಲ್ಲ ತಿಂದುಬಿಡಬೇಕು. ಯಾಕಂದರೆ ಇನ್ನು 1 ವರ್ಷದ ತನಕ ಕಾಯಬೇಕಾಗುತ್ತೆ. ಹಾಗೆಯೇ ಈ ಕಡೆ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿತ್ತು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾನು ಬೇಯಿಸ್ಕೊಂಡೆ. ಆನಂತರ ಬೇಯಿಸಿರೋ ಬಟಾಣಿ ಹಾಕಿದೆ. ನಿಮಗೊಂದು ಹೇಳ್ತೀನಿ, ಈಗ ನಾವು ಫ್ರೋಝನ್ ಬಟಾಣಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಾನೇನು ಮಾಡ್ತಾಯಿದ್ದೆ, ಅದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತಾಯಿದ್ದೆ. ಆ ಥರ ಮಾಡಿದ್ರೆ ಅದೊಂಥರ ನಾರು ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಸಾಫ್ಟ್ ಅಂತ ಅನಿಸೋದಿಲ್ಲ. ನಾನು ಇದು ಯಾಕೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ನನಗೆ, ಅದನ್ನು ಒಂದು ಸಲ ಉಪ್ಪು ಹಾಕಿ ನೀರಲ್ಲಿ ಬೇಯಿಸಿ ಹಾಕಿದ್ರೆ ತುಂಬ ಸಾಫ್ಟಾಗಿ, ಈಗ ಹೊಸ ಏನದು ಬಟಾಣಿ ಇರುತ್ತಲ್ವ, ಸ್ವಲ್ಪ ಅದೇ ಥರ ಅನಿಸುತ್ತೆ. ಆದರೆ ಆ ಫ್ರೆಶ್ ಬಟಾಣಿ ರುಚಿನೇ ಬೇರೆ, ಇದು ಫ್ರೋಝನ್ನೇ, ಅದು ಅಷ್ಟು ಟೇಸ್ಟ್ ಇರೋದಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ವರ್ಷ ಪೂರ್ತಿ ಸಿಗೋದಿಲ್ಲ ನಮಗೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ. ಹಾಗಾಗಿ ನಾವು ಈ ಥರ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಪಲ್ಯ ಕೂಡ ಆಯಿತು. ಸ್ವಲ್ಪ ನಿಂಬೆ ಹುಳಿ ಹಾಕಿದೆ, ಹಾಗೆ ಚೂರು ಉಪ್ಪು ಹಾಕಿದೆ ಅಷ್ಟೇ. ನನಗೆ ತುಂಬ ಜನ ಹೇಳೋದು, ಕೃಪಾ ನೀವು ಪೇಪರ್ ಮೇಲೆ ಚಪಾತಿ ಉದ್ದಬೇಡಿ ಅಂತ ಹೇಳಿ. ನಾನು ಪೇಪರ್ ಮೇಲೆ ಚಪಾತಿನ ಉದ್ದೋದಿಲ್ಲ, ಅದ್ರ ಮೇಲ್ಗಡೆ ಈ ಥರ ಪ್ಲಾಸ್ಟಿಕ್ ಶೀಟನ್ನ ಹಾಕ್ಕೊತೀನಿ. ನನಗೆ ಆ ಕಲ್ಲು ಮೇಲೆ ಉದ್ದೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದರೆ
ನಾವು ಅಡುಗೆ ಮಾಡಿರ್ತೀವಿ, ಒರೆಸಿರ್ತೀವಿ, ಅದೆಲ್ಲ ಮಾಡ್ತೀವಲ್ಲ. ಹಾಗಾಗಿ ನನಗೆ ಆ ಕಲ್ಲು ಮೇಲೆ ಉದ್ದೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಹತ್ರ ಆ ಕಲ್ಲು ಥರ ಇರೋ ಒಂದು ಚಪಾತಿ ಮಣೆ ಕೂಡ ಇದೆ. ಅದನ್ನು ಎತ್ತಿ ಅದನ್ನು ತೊಳೆದು ಅಷ್ಟೆಲ್ಲ ಮಾಡಬೇಕಾಗುತ್ತೆ ಅಂಥೇಳಿ ನಾನು ಈ ಥರ ಕೆಳಗಡೆ ಒಂದು ಪೇಪರ್ ಹಾಕ್ಕೊತೀನಿ. ಅದ್ರ ಮೇಲ್ಗಡೆ ಈ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಶೀಟನ್ನು ಯೂಸ್ ಮಾಡ್ತೀನಲ್ವ, ಅದನ್ನು ಹಾಕ್ಕೊಂಡೆ ಚಪಾತಿನ ಮಾಡ್ತೀನಿ. ನಾನು ಒಂದು ಸಲ ಹೇಳಿದ್ದೆ ನಾನು ಈ ಥರ ಅಂತ ಹೇಳಿ, ಆದರೆ ತುಂಬ ಮತ್ತೆ ಅದೇ ಕಮೆಂಟ್ ಬರುತ್ತೆ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ನೋಡಿ. ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಚಪಾತಿನ ಉತ್ತೀನಿ. ಮತ್ತು ಪೇಪರ್ ಮೇಲೆ ಚಪಾತಿ ಉದ್ದಕ್ಕೆ ಬರೋದಿಲ್ಲ, ಪೇಪರಿಗೆ ಅಂಟ್ಕೊಂಡ್ಬಿಡುತ್ತೆ. ಅದು ಅವ್ರಿಗೆ ಗೊತ್ತಾಗಿಲ್ವೋ ಏನೋ, ನನಗೂ ಗೊತ್ತಿಲ್ಲ. ಶ್ರೇಯುಗೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಉತ್ತೀನಿ. ಟ್ರಯಾಂಗಲ್ ಶೇಪಲ್ಲ ನಂದು, ಒಂಥರ ಅಮೀಬಾ ಥರ ಇರುತ್ತೆ. ಶ್ರೀಲಂಕಾ, ಇಂಡಿಯಾ ಎಲ್ಲ ಥರದ್ದು ಮ್ಯಾಪು ನನ್ನ ಚಪಾತೀಲಿ ಮೂಡಿರುತ್ತೆ. ಅಲ್ಲ, ನೀನು ಹಾಕೇ ತಾನೇ ನೋಡಿದ್ದು ನಾನು. ಏ, ನೀನಲ್ಲಿ ಊಟ ಮಾಡಿಸಿ ಎದುರುಗಡೆ ಎಲ್ಲೋ ಕಲರ್ ಇದೊಂದು ತಗೊಂಡಿಲ್ಲ. ಸ್ವಲ್ಪ ಸ್ವಲ್ಪ ಚೀಸ್ ಇದ್ರೆ ಚೆನ್ನಾಗಿ. ಶ್ರೇಯು ಆ ಚಪಾತಿನ ಆ ಥರ ರೋಲ್ ಮಾಡಿಕೊಂಡು 2 ಚಪಾತಿ ತಿಂದ. ಅವನಿಗೆ ಹೊಟ್ಟೆ ತುಂಬಂತೆ. ನಂಗೆ ಅದೇನು ಅಂತ ಅರ್ಥ ಆಗಲಿಲ್ಲ. ನಂಗೆ ಆ ಕೆಚಪ್ ಎಲ್ಲ ಅಷ್ಟು ಹಾಕಿದ್ದು ನೋಡಿ ನನಗೆ ಒಂಥರ ಅನ್ನಿಸ್ತು. ನಾನು ಅಂದ್ಕೊಂಡೆ ಚೀಸ್ ಇದ್ದಿದ್ರೆ ಚೆನ್ನಾಗಾಗ್ತಿತ್ತೇನೋ ಅಂತಲೂ ಅಂದ್ಕೊಂಡೆ. ಅಷ್ಟೇ. ಶ್ರೇಯುಗೆ ನಂದು ಇವತ್ತು ಜಗಳ ನಡೀತಾಯಿತ್ತು. ಏನಂದರೆ ಅವ್ನು ಇವತ್ತು ಹಾಕಿರೋ ಟೀ ಶರ್ಟ್ನ ನಾನು ಬರ್ತಡೇ ದಿನ ನಾವು ಊಟ ಮಾಡಿರೋ ಹೋಟೆಲ್ ಎದುರುಗಡೆನೇ ಕೊಡಿಸಿದ್ದೆ. ಅವನು ಅದಲ್ಲ, ನೀನು ಡೆಲ್ಲಿಯಿಂದ ತಂದಿದ್ದು ಅಂತ. ನಾನು ಡೆಲ್ಲಿಯಿಂದ ಏನೂ ತಂದೇ ಇಲ್ಲ ನಿನಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನೀನು ಅಲ್ಲಿಂದನೇ ತಂದಿದ್ದು ಅಂದ. ಆಮೇಲೆ ನಾನು ಮಾತಾಡಲಿಲ್ಲ, ಸುಮ್ಮನಾದೆ. ನಾನೇನು ಅಂದ್ಕೊಂಡೆ, ಸ್ವಲ್ಪ ಪಲ್ಯ ಜಾಸ್ತಿ ಆಗಿಬಿಡುತ್ತೆ, ಉಳಿಯುತ್ತೆ ಅಂತ ಅಂದ್ಕೊಂಡು ನಾನು ಅದರಲ್ಲಿ 2 ಆಲೂಗಡ್ಡೆನ ಬಿಟ್ಟಿದ್ದೆ. ನಾನು ಅಂತೊಳ್ಳೆ ಕಂಜೂಸಿ ಅದನ್ನು ಹಾಕಿಬಿಟ್ಟಿದ್ರೆ ಸರಿಯಾಗಿ ಹೋಗಿರೋದು. ಮಧ್ಯಾಹ್ನಕ್ಕೆ ಅವನು ಚೆನ್ನಾಗಾಗಿತ್ತಂತೆ, ಇದು ಒಂಥರ ರೋಲು. ಹಾಗಾಗಿ ನನಗೆ ಮಧ್ಯಾಹ್ನಕ್ಕೂ ನನಗೆ 2 ಚಪಾತಿ ಮಾಡಿಕೊಡ್ತೀಯ ಮಮ್ಮಿ ಅಂತ ಅಂದ. ಆದರೆ ಪಲ್ಯ ಮಾತ್ರ ಸ್ವಲ್ಪನೇ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಮತ್ತು ಆಲೂಗಡ್ಡೆನೂ ಸಾಕಾಗಲ್ಲ ಅಲ್ಲ, ಅದಕ್ಕೇ ನಾನೇನು ಮಾಡಿದೆ, ಚೂರು ಕ್ಯಾರೆಟನ್ನ ತುರಿದು ಹಾಕಿದೆ. ಹಾಗೆ ಸ್ವಲ್ಪ ಬಟಾಣಿನೂ ಇನ್ನೊಂಚೂರು ಇತ್ತು, ಅದನ್ನು ಕೂಡ ಬೇಯಿಸಿ ಅದನ್ನು ಹಾಕಿ 2 ಆಲೂಗಡ್ಡೆನೂ ಹಾಕಿ ಅವನಿಗೆ ಪಲ್ಯನ ಮಾಡಿದೆ. ನನಗೆ ಶ್ರೇಯುದು ಒಂದು ರಗಳೆ ಇಲ್ಲ. ಅಂದರೆ ನಮಗೆ 2 ಮಕ್ಕಳು ಅಷ್ಟೇ. ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀವೋ ಮಧ್ಯಾಹ್ನನೂ ಅದನ್ನೇ ತಿಂತಾರೆ, ರಾತ್ರಿನೂ ಅದನ್ನೇ ತಿಂತಾರೆ. ಅವ್ರಿಗೆ ಅನ್ನ ಸಾರು ಒಂದು ಬಿಟ್ಟು ಇನ್ನು ಬಾಕಿ ಏನು ಕೊಟ್ಟರು ತಿಂತಾರೆ. ಅನ್ನ ಸಾರು ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗೆಯೇ ನಾನು ಅವತ್ತು ಈರುಳ್ಳಿ ತೋರಿಸಿದ್ದೆಲ್ಲ, ನೀವು ಈರುಳ್ಳಿನ ಹೇಗೆ ಸ್ಟೋರ್ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಕೆಲಸದವ್ರನ್ನ ಕರ್ಕೊಬಂದು ಇದೆಲ್ಲ ಕೆಲಸ ಮಾಡಿಸ್ತಾ ಇದ್ವಿ ಈ ವರ್ಷ ಕೆಲಸದವರೇ ಸಿಗ್ತಾ ಇಲ್ಲ. ನಾವೇ ಒಂಥರ ಕೆಲಸದವ್ರು ಆಗಿಬಿಟ್ಟಿದ್ದೀವಿ ಈಗ ಮನೇಲಿ. ಕಾದು ಸಾಕಾಯ್ತು ನಮ್ಮ ಮನೆಯವರಿಗೂ. ನಾನು ಊರಿಗೆ ಹೋಗಿ ಬಂದ್ರೂ ನಾನು ಹೇಳಿದೆ ಅವರಿಗೆ, ನೀವಾರು ಈ ಥರ ಆರು ಹಾಕಿ ಅದು ಹಾಳಾಗಿಬಿಡುತ್ತೆ ಈರುಳ್ಳಿ ಅಂತ. ಅದೇನಾಗಲ್ಲ, ಗಾಳಿ ಆಡುತ್ತೆ ಅಂತ ನಮ್ಮ ಮನೆಯವರು ಸುಮ್ಮನೆ ಇದ್ದರು. ಇವತ್ತು ಏನಾದರೂ ಮಾಡಿ ಈ ಕೆಲಸ ಮುಗಿಸೋಣ ಅಂತ ಹೇಳಿ ಬಂದಿದ್ದೀವಿ. ಏನೂ ಇಲ್ಲ, ಕೆಳಗಡೆ ಒಂದು ಗೋಣಿ ಚೀಲ ಅಥವಾ ಏನಾದರೂ ಒಂದು ಪೇಪರು ಆ ಥರ ಹಾಕಿಬಿಟ್ಟು ತೆಳುವಾಗಿ ಈ ಥರ ಹರಡಬೇಕು. ನಾವು 1 ಕ್ವಿಂಟಾಲ್ ಮೇಲೆ ತೊಗೊಂಡಿದ್ವಿ ಈರುಳ್ಳಿನ. ತುಂಬ ಚೆನ್ನಾಗಿತ್ತು. ಕೆಲವೊಂದೆಲ್ಲ ಸ್ವಲ್ಪ ಹಾಳದಂಗೆ ಆಗಿತ್ತು. ಅದೆಲ್ಲ ಈಗ ಯೂಸ್ ಮಾಡೋದಕ್ಕೆ ಅಂತ ತೆಕ್ಕೊಂಡೆ. ನನಗೆ 1 ವರ್ಷ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಇಲ್ಲಿ ತನಕ ನನಗೆ ಆಗುತ್ತೆ ಈರುಳ್ಳಿ. ಇವಾಗ ಮಕ್ಕಳಿಲ್ಲ ಆದ್ರೂ ಅಷ್ಟು ತೊಗೊಂಡಿದ್ದೀವಿ. ನಾವು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ಲಿಂಗಾಯತರಲ್ಲಿ ತಿನ್ನೋದು ಜಾಸ್ತಿ ಅಲ್ಲ,
ಹಾಗಾಗಿ ನನಗೆ ಈರುಳ್ಳಿ ನಮ್ಮನೆಯವ್ರು ಅಂದರು ಇಷ್ಟು ಬೇಡ ಅಂತ, ಇರಲಿ ತನ್ನಿ ಅಂತ ಅಂದೆ. ಹೆಂಗಿದ್ರು ಚಿನ್ನಿ ಅಂತ ಅವಾಗವಾಗ ಬರ್ತಿರ್ತಾಳೆ, ಶ್ರೇಯನು ಏನು ಬರ್ತಿರ್ತಾನೆ. ಈ ವರ್ಷ ಎಲ್ಲ ಅಂದಿದ್ದಾರಂತಪ್ಪ, ತಿಂಗಳಿಗೆ ಒಂದು ಔಟಿಂಗ್ ಇದೆ ಅಂತ, ಏನೋ ನನಗೂ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿದ್ದ. ಹಾಗಾಗಿ ಹಾಗೆ ಅಂತಲ್ಲ, ನಮಗೇನೆ ಅಂತಲೇ ಈರುಳ್ಳಿನ ತರಿಸ್ಕೊಂಡೆ. ಹಾಗೆಯೇ ನಾನೀಗ ಶ್ರೇಯು ಡೈನಿಂಗ್ ಟೇಬಲ್ ಒರೆಸಿಗೆ ಕೊಟ್ಟ. ಈಗ ನಾನು ಊರಿಂದ ತಂದಿರೋ ಹಲಸಿನ ಬೀಜ ಇತ್ತು ನೋಡಿ, ಏನೇನೆಲ್ಲ ತಂದಿದ್ದೀನಿ ಊರಿಂದ ಅಂತ. ನಂಗೆ ನಮ್ಮ ಮನೆಯವರಿಗೆ, ನಂಗಲ್ಲ, ನನಗೂ ಇಷ್ಟ, ನಮ್ಮ ಮನೆಯವರಿಗೆ ತುಂಬ ಇಷ್ಟ. ಹಲಸಿನ ಹಣ್ಣು ತಿನ್ನಲ್ಲ, ಹಲಸಿನ ಕಾಯಿ ಸಾಂಬಾರು ತಿನ್ನಲ್ಲ, ಮಜ್ಜಿಗೆ ಸಾರು ತಿನ್ನಲ್ಲ. ಆದರೆ ಹಲಸಿನ ಬೀಜದ ಮಜ್ಜಿಗೆ ಸಾರು ಮಾತ್ರ ಅವರು ಬಹಳ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವರಿಗೆ ಅಂತ ನಾನು ಊರಲ್ಲಿ ಹಲಸಿನ ಹಣ್ಣು ಹೆಚ್ಚಿದ್ವಲ್ಲ, ಅದರಲ್ಲಿ ಒಂದಷ್ಟು ಬೀಜಗಳನ್ನ ತೊಗೊಬಂದಿದ್ದೆ. ಅದನ್ನು ಇವತ್ತು ನಾನು ಈ ಥರ ಮೇಲ್ಗಡೆ ಒಂದು ಸಲ ಜಜ್ಜಿಬಿಟ್ಟು ಆ ಸಿಪ್ಪೆನ ತೆಗಿತೀನಿ. ಇದೊಂಚೂರು ಒಣಗಬೇಕಿತ್ತು, ಹಸಿ ಇದೆ ನೋಡಿ. ಇನ್ನೊಂದು ಒಂದು ವಾರ ಆಗಿದ್ದರೆ ಅದು ಮೇಲ್ಗಡೆ ಸಿಪ್ಪೆ ಬಿಳಿ ಆಗುತ್ತೆ, ಆವಾಗ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಇವತ್ತು ಬಿಡ್ಸೋಕೆ ಅಷ್ಟು ಈಸಿ ಅನ್ನಿಸ್ತಿರ್ಲಿಲ್ಲ. ಈ ಥರ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಒಂದು ಕುಕ್ಕರಿಗೆ ಒಂಚೂರು ಎಣ್ಣೆ ಹಾಕಿ, ಚೂರು ಉಪ್ಪು ಹಾಕಿ ಇದನ್ನು ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊತೀನಿ. ಯಾಕಂದರೆ ಬೇಗ ಬೆಂದುಬಿಡುತ್ತೆ ಅಂತ. ತುಂಬ ಚೆನ್ನಾಗಾಗುತ್ತೆ. ನೀವು ಯಾರಾದರೂ ಹಲಸಿನ ಬೀಜದಲ್ಲಿ ಮಜ್ಜಿಗೆ ಹುಳಿ ಮಾಡಿಲ್ಲ ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಆಮೇಲೆ ಇದರಲ್ಲಿ ನಮ್ಮಲ್ಲಿ ಬಜ್ಜಿ ಕೂಡ ಮಾಡ್ತಾರೆ. ಅಂದರೆ ನಾನೀಗ ಬಾಳೆಕಾಯಿ ಬಜ್ಜಿ ತೋರಿಸ್ತೀನಿ ಗೊತ್ತಾ, ಅದೇ ಥರ ಇದನ್ನು ಹಸಿಮೆಣಸು ಇದನ್ನು ಹಾಕಿ ಬೇಯಿಸಿ, ಸಾಸಿವೆ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೊಸರು ಹಾಗೆ ಹಾಲು ಹಾಕಿ, ಉಪ್ಪು ಹಾಕಿ ಮಿಕ್ಸಿ ಮಾಡಿ ಅದನ್ನು ಬಜ್ಜಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕಡುಬಿಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ನನಗೆ ಮಜ್ಜಿಗೆ ಹುಳಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇವತ್ತು ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಇದ್ರ ಜೊತೆ ಒಂದು ಈರುಳ್ಳಿ ಕೂಡ ಹೆಚ್ಚಿ ಹಾಕ್ಬೋದು. ನಾನು ಬರೀ ಇದ್ರದ್ದು ಮಾತ್ರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಊರಿಂದ ಬಂದಿದ್ದೀನಲ್ಲ, ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಹಪ್ಪಳ ಒಣಗಿಸೋದು, ಗೇರುಬೀಜ ಆರಿಸೋದು, ಅದಕ್ಕೇ ಟ್ಯಾನ್ ರಿಮೂವ್ ಮಾಡೋಂಥ ಒಂದು ಫೇಸ್ ಪ್ಯಾಕನ್ನ ಮಾಡ್ಕೊತಾ ಇದ್ದೀನಿ. ಚಿನ್ನಿ ಬಂದಾಗ ಇದನ್ನೆಲ್ಲ ಮಾಡೋದು. ಇವತ್ತು ಯಾಕೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದೆ. ಅದು ಕೆಳಗಡೆ ನೀರು ಹಾಕಿದ್ದು ಕಮ್ಮಿ ಆಗಿಬಿಟ್ಟಿತ್ತು, ಸೀದೋದಂಗೆ ಆಗಿಬಿಟ್ಟಿತ್ತು. ಆಮೇಲೆ ಅದನ್ನು ತೆಗೆದು, ಆಮೇಲೆ ಮತ್ತೆ ಈಗ ರುಬ್ಬಿರೋ ಖಾರ ಇದೆಯಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೆ ನಾನು ಕಾಯಿ ತುರಿ, ಹಸಿಮೆಣಸು, ಸಾಂಬಾರು ಪುಡಿ, ಹಾಗೆಯೇ ಅರಿಶಿನದ ಪುಡಿ ಹಾಕಿ, ಕರಿಬೇವು ಹಾಕಿ ರುಬ್ಬಿದ್ದೀನಿ ಅಷ್ಟೇ. ನೀವು ಬೇಕಿದ್ದರೆ ಜೀರಿಗೆ ಕೊತ್ತಂಬರಿ ಕೂಡ ಹಾಕ್ಬೋದು. ನಾನು ಅದ್ರ ಬದಲು ಸಾಂಬಾರು ಪುಡಿ ಹಾಕಿ ರುಬ್ಬಿದ್ದೀನಿ. ಹಾಗೆಯೇ ಇದಕ್ಕೊಂದು ಒಗ್ಗರಣೆ ಕೂಡ ಕೊಡಬೇಕು. ಫಸ್ಟು ನಾನು ಹಿಂಗಿನ ಒಗ್ಗರಣೆ ಕೊಡೋಣ ಅಂತ ಹೇಳಿ ಬೆಳಗ್ಗೆ ಮಾವಿನಕಾಯಿನ ಬೇಯಿಸಿ ಇಟ್ಕೊಂಡಿದ್ದೆಲ್ಲ, ಅದು ತಣ್ಣಗಾಗಿತ್ತು. ಅದಕ್ಕೆ ಇನ್ನೊಂಚೂರು ನಾನು ಫ್ರಿಜ್ ನೀರನ್ನು ಸೇರಿಸಿದೆ. ನಮ್ಮನೆಯವರಿಗೆ ತಣ್ಣಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ತುಂಬ ಸೇರಿಸಿದ್ರೆ ನೀವು ಕೊಬ್ಬರಿ ಎಣ್ಣೆ ಹಾಕಿರ್ತೀರಲ್ವ, ಅದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ತುಂಬ ತಣ್ಣಗೆ ಮಾಡಬೇಡಿ, ಒಂದು ಸ್ವಲ್ಪ ಕುಡಿಯೋಕ್ಕೆ ಒಂಚೂರು ತಣ್ಣಗೆ ಅನಿಸಿದ್ರೆ ಸಾಕು, ಅಷ್ಟೇ. ಮಸ್ತಾಗಿರುತ್ತೆ. ಇವತ್ತಂತೂ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಈ ಕಡೆ ನಾನು ಮಜ್ಜಿಗೆ ಹುಳಿಗೆ ಕೂಡ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು, ಸಾಸಿವೆ ಹಾಕಿದ್ದೀನಿ. ಬೇಕಿದ್ದರೆ ಬೆಳ್ಳುಳ್ಳಿ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಹಿಂಗ ಇತ್ತಲ್ವ ಅದರಲ್ಲೇ, ಅದೇ ಆಗುತ್ತೆ ಅಂತ ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಮಜ್ಜಿಗೆ ಹುಳಿ. ನನಗೆ ಈಗಲೂ ಎಡಿಟಿಂಗ್ ಮಾಡಬೇಕಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನಂಗೆ ಬೇಳೆ ಸಾರಕ್ಕಿಂತನೂ ಈ ಥರ ಮಜ್ಜಿಗೆ ಹುಳಿ ಅದೆಲ್ಲ ಅಂದರೆ ಇಷ್ಟ ಆಗುತ್ತೆ. ಹಾಗೆ ಶ್ರೇಯು ಊಟಕ್ಕೆ ಬಂದ. ನಂದು ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಅವನು ಬಂದ. ನನ್ನದು ಸ್ನಾನ ಆದಾಗೇ 1:15 ಏನೋ ಆಗಿಬಿಟ್ಟಿತ್ತು. ಆಮೇಲೆ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ 2 ಕಾಲು ಆಗಿತ್ತು. ಇವತ್ತು ಎದ್ದಿದ್ದು ಬೇರೆ ಲೇಟ್ ಆಗಿತ್ತಲ್ವ, ಮತ್ತು ನಿಧಾನವಾಗಿ ನಾನು ಕೆಲಸನ ಮಾಡ್ಕೊತಾ ಇದ್ದೆ. ನನಗೆ ಸೊಂಟ ನೋವಿರೋದಕ್ಕೆ ಓಡಾಡಬೇಕಿದ್ರು ಒಂದೊಂದ್ಸಲ ಚುಳುಕ್ ಅಂತ ಇತ್ತು. ಹಾಗಾಗಿ ಶ್ರೇಯುಗೆ ಅಂತ 2 ಚಪಾತಿನ ಉದ್ದಿ ಈಗ ಅವನಿಗೆ ಚಪಾತಿನ ಬೇಯಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದಿದ್ದರು. ಅವ್ರು ಬೇಗ ಬಂದರು. ಇವಾಗೇನೋ ಊರಲ್ಲಿ ಕೆಲಸ ಇರಲ್ಲ, ಬರೀ ತೋಟಕ್ಕೆ ನೀರು ಬಿಡೋದು ಮಾತ್ರ. ಹಾಗಾಗಿ ಅವರು ಬೇಗ ಬಂದುಬಿಡ್ತಾರೆ. ಆದರೆ ಇವತ್ತು ನನ್ನ ಕೆಲಸ ಮಾತ್ರ ಲೇಟಾಗಿತ್ತು. ಮಾವಿನ ಹಣ್ಣಿತ್ತು, ಅದನ್ನು ಹೆಚ್ಚಿ ಕೊಡ್ತಾ ಇದ್ದಾರೆ ನಮ್ಮ ಶ್ರೇಯದ್. ನೋಡಿ, ನನಗೆ ತಿನ್ನೋದು ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಾಯಿತ್ತು. ಅದೇನು ಅವನ ರುಚಿನೋ ಏನೋ ಗೊತ್ತಿಲ್ಲ. ಅವನು ಇದನ್ನು ಕೆಚಪ್ನ ಏನಕ್ಕದು ಉಪ್ಪಿಟ್ಟಿಗೂ ಕೂಡ ಹಾಕೊಂಡು ತಿಂತಾನೆ. ನಂಗೆ ಅವಾಗಂತೂ ಹೊಟ್ಟೆಲೆಲ್ಲ ತೊಳಸ್ದಂಗೆ ಆಗುತ್ತೆ. ಹೇಳಿದ್ದಾನೆ ಒಂದಿನ ಉಪ್ಪಿಟ್ಟು ಮಾಡಿಕೊಡು ಮಮ್ಮಿ, ನಾನು ಕೆಚಪ್ ಹಾಕ್ಕೊಂಡು ತಿನ್ನಬೇಕು ಅಂತ. ಒಂದಿನ ಮಾಡಿಕೊಡ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.